ನಾವು ಚುಂಚನಗಿರಿ ಹೋಗ್ತಾ ಇದ್ದೀವಿ. ಹತ್ತು ದಾರ ಇದೆ ಇಟ್ಕೊಂಡು ಹತ್ತಿ. ಇಷ್ಟು ಸಾಹಸ ಮಾಡಿ ಬಂಡೆ ಹತ್ತಿ ಬಂದ್ರೆ ಈ ತರ ಕಾಣಿಸುತ್ತೆ. ಇಲ್ಲಿ ದೇವಸ್ಥಾನ ಇರೋದು ಬಂಡೆ ಒಳಗಡೆ. ಅದ್ ಈಸಿಯಾಗಿ ಬಂದ್ರೆ ಬೇಗ ಆಗುತ್ತೆ ಕೆಲಸ ಅಂತ ಸ್ವಲ್ಪ ಬಪ್ಪ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ಬೆಳಗ್ಗೆ 5 ಗಂಟೆ 11 ನಿಮಿಷ. ನಾವು ಚುಂಚನಗಿರಿ ಹೋಗ್ತಾ ಇದೀವಿ. ಫ್ಯಾಮಿಲಿ ಎಲ್ಲ ಇದ್ದಾರೆ. ಸೊ ಬನ್ನಿ ಹೋಗೋಣ. ಸ್ಪೆಷಲ್ ಪೂಜೆ ಇರುತ್ತೆ ಇವತ್ತು, ಸಂಡೇ. ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬೇಗ ಹೊರಟಿದ್ದೀವಿ, ಓಡೋಣ. ಬಂದ್ವಿ, ನಾವು ಎಂಟ್ರಿ ಆದ್ವಿ. ಇನ್ನೇನು 10 ಮಿನಿಟ್ಸ್ ಇಲ್ಲಿಂದ ಒಳಗೋಕೆ. ಬೇಗ ಬಂದಿದ್ದೀವಿ, ಟ್ರಾಫಿಕ್ ಇಲ್ಲ, ವೆಹಿಕಲ್ಸ್ ಇಲ್ಲ, ಆರಾಮಾಗಿ. ಕಂಟಿನ್ಯೂಸ್ 1 hour ಪ್ಲಸ್ 1.5 ಗಂಟೆ ಡ್ರೈವ್ ಮಾಡಿ ಚುಂಚನಗಿರಿ ಕ್ಷೇತ್ರನ ರೀಚ್ ಆಗಿದ್ದೀವಿ. ಇಲ್ಲೊಂದು ಸ್ವಲ್ಪ ಪೂಜೆ ಸಾಮಾನು ತಗೊಳ್ಳೋದಿತ್ತು. ಹೂವು ತಗೋತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಗೈಸ್, ಬೆಳಗಿನ ಶುಭೋದಯಗಳು. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಕಾಲಭೈರವೇಶ್ವರ. ಹಾಂ, ಆಮೇಲೆ ಇವ್ರ ಮನೆ ದೇವರು. ನಡೀರಿ ಬೇಗ, ಪೂಜೆ ಸ್ಟಾರ್ಟ್ ಆಗಿದೆ. ಇಲ್ಲ, ಇನ್ನೂ ಮುಗ್ದಿರಲ್ಲ. ನಾವು ಅವತ್ತು ಎಷ್ಟೊತ್ತಾಯ್ತು, 8 ಗಂಟೆ ತನಕನೂ ಇತ್ತು. ಚುಂಚನಗಿರಿ ಮಹಾಸಂಸ್ಥಾನ. ಬಾಲಗಂಗಾಧರನಾಥ ಸ್ವಾಮಿಯವರ ಸಮಾಧಿಯಲ್ಲಿ ಕಟ್ತಾ ಇದ್ದಾರೆ. ಎಷ್ಟು ದೊಡ್ಡದಾಗಿ ದೇವಸ್ಥಾನ ಮಾಡ್ತಿದ್ದಾರೆ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕೆಲಸ. ಜೋರಾಗಿ ಪೂಜೆ ಮಂತ್ರಗಳೆಲ್ಲ ಹೇಳ್ತಾ ಇದ್ದಾರೆ. ಆದಿ ಚುಂಚನಗಿರಿ ಕ್ಷೇತ್ರ. ವಸಿಷ್ಠ, ನಿಮ್ಮ ಸ್ಕೂಲ್ ಯಾವುದು? ಹೇಳಲ್ಲ, ನಾನು ಏನು ಹೇಳಲ್ಲ. ಟೈಮ್ 7 ಗಂಟೆ ಕರೆಕ್ಟಾಗಿ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಮೇನ್ ಗೋಪುರ, ಎಂಟ್ರಿ ಗೋಪುರ ಇದು. ಎಂಟ್ರಿ ಆಗಬೇಕಿಲ್ಲಿ. ನಡೀರಿ ಹೋಣ. ಎಷ್ಟೊಂದು ಜನ 6 ಗಂಟೆಗೆ ಬಂದು ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು 7 ಗಂಟೆಗೆ ರೀಚ್ ಆಗಿದ್ದೀವಿ. ಕರೆಕ್ಟ್ ಟೈಮ್ ಬಂದಿದ್ದೀವಿ. ಈ ಆರ್ಕಿಟೆಕ್ಚರ್ಸ್ಗೆ ಸಖತ್ ಗುರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆರ್ಕಿಟೆಕ್ಚರ್ನ. ಎಲ್ಲಿ ನೋಡಿದ್ರು ಏನು ಇಷ್ಟು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ನೋಡಿ. ಅಮೇಜಿಂಗ್ ಮ್ಯಾನ್ ಕ್ರಿಯೇಷನ್ಸ್. ನಾಯಿ ಎಲ್ಲ ಹೋಗ್ಬಿಟ್ಟಿದೆಯಾ? ಇನ್ನೂ ಬಂದಿರಲ್ಲ ಅನ್ಸುತ್ತೆ. ಪೂಜೆನೇ ಆಗೋಗಿದೆ. ಕಾಲಭೈರವೇಶ್ವರ ಸ್ವಾಮಿ ಮೇನ್ ಗರ್ಭಗುಡಿ. ಸಾಗಾ ಸ್ಟೋರೀಸಿಂದ ನಿಮಗೆ ದೇವ್ರ ದರ್ಶನ. ಸಂಡೇಸಲ್ಲಿ ಸಕ್ಕತ್ತಾಗಿ ಪೂಜೆ ಮಾಡ್ತಾರೆ. ಇನ್ನೂ ಬಂದಿಲ್ವಾ? 2 ಶ್ವಾನಗಳು ಬರುತ್ತೆ, ಬ್ಲ್ಯಾಕ್ ಕಲರ್. ಕಾಲಭೈರ ನೋಡಕ್ಕೆ ಒಂದು ಖುಷಿ. ಬಂದಿದೆಯಾ, ಬರ್ತಾರ ಗೊತ್ತಿಲ್ಲ. ಜಗನ ವಿಚಾರಿಸ್ತಾ ಇದ್ದಾರೆ. ಇನ್ನು ಬಂದಿಲ್ಲ ಅಂತೆಮ್ಮ ಖುಷಿ. ನಾನು ಬಂದು ಹೋಗಿದ್ರೆ ಅಯ್ಯೋ ಅಲ್ಲಿಂದ ಬೈದೀವಿ. 8:30 ಪೂಜೆಗೆ ಬರ್ತಾನೆ. ಎಷ್ಟು? 8:30 ಪೂಜೆ. 8:30ಗೆ
8:30ಗೆ ಇನ್ನೂ ಬೇಜಾನ್ ಟೈಮ್ ಇದೆ. ಎಂಟೂವರೆಗೆ ಅಲ್ವಾ ಬರೋದು? ಸ್ವಾನಗಳನ್ನ ತೋರಿಸ್ತೀವಿ. ಎಂಟೂವರೆಗೆ ಅಲ್ಲ ನಾವು ಮೇಲೆಲ್ಲ ಹೋಗ್ತೀವಿ. ದೇವರ ದರ್ಶನ ಮಾಡ್ಕೋತೀವಿ. ಕಾಲಭೈರವೇಶ್ವರ ಸ್ವಾಮಿ ಅರ್ಚನೆ ಮಂಟಪ, ಇಲ್ಲಿ ನೀವು ಅರ್ಚನೆ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ ವಿಗ್ರಹ, ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ಮಹಾಮಂಗಳಾರತಿ ಪೂಜೆ ನಡೆಯುತ್ತೆ, ಅದಕ್ಕೆ ಮಠದ ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ಯಾವಾಗಲೂ ಸಂಡೇ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಮಾಡಿದ್ದಾರೆ. ಗಂಟೆಗೆ ಎದ್ದು ರೆಡಿಯಾಗಿ ಈಗ ಸ್ವಾಮಿಗಳು, ನಿರ್ಮಲ ಸ್ವಾಮಿಗಳು ಬರ್ತಾರೆ ಅನ್ಸುತ್ತೆ. ಆವಾಗ ಶ್ವಾನಗಳು ಬರುತ್ತೆ. ಡಿವೈನ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಎಲ್ಲ ಒಳಗಡೆ ಬರ್ತಾ ಇದ್ದಾರೆ. ಭಾನುವಾರ ಟೈಮ್ ಈ ಥರ ಇರುತ್ತೆ ಯಾವಾಗಲೂ. ನಿರ್ಮಲಾನಂದ ಸ್ವಾಮಿಗಳು ಬರ್ತಿದ್ದಾರೆ. ಸೆಲ್ಫಿ ತಗೋತಾರೆ. ಒಳ್ಳೆ ಜೋಡಿ. ಗಣೇಶನಿಗೆ ಮೊದಲನೇ ಪೂಜೆ ಮಾಡ್ತಾರೆ. ಜನ ಕೂತಿದ್ರು, ಇವಾಗ ಎತ್ತಿ ದೇವ್ರ ಕೈ ಮಾಡ್ತಾ ಇದ್ದಾರೆ.
ಒಳ್ಳೆ ದರ್ಶನ ಆಯ್ತು, ಒಳ್ಳೆ ಪೂಜೆ ಆಯ್ತು, ಸಕ್ಕದಾಯ್ತು ಮಹಾಮಂಗಳಾರತಿ. ಇದೆಲ್ಲ ಮೇಲೆ ಹೋಗ್ಬೇಕು. ಇಂಥ ಮಹಾಮಂಗಳಾರತಿ ನೋಡ್ಬೇಕಂದ್ರೆ ನೀವು ಸಂಡೇನೇ ಬರಬೇಕು. ನೋಡಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತೀನಿ ನಾನು. ಫುಲ್ಲು ಒಂಥರ ರೋಮಾಂಚನ ಆಗುತ್ತಲ್ಲಮ್ಮ. ಚೆನ್ನಾಗಿದೆ. ಮೇಲೆ ಬರೋದು ಮೆಟ್ಲು ತುಂಬಾ ಸ್ಟೀಪ್ ಇದೆ. ಸುಸ್ತಾವಾಯ್ತಾ ಮಮ್ಮಿ? ಇವನ ಆಗ್ಲೇ ಓಡ್ ಬಂದವನು ಫುಲ್ ಸ್ಪೀಡಲ್ಲಿ. ಮೈನ್ ಸ್ಪೆಷಾಲಿಟಿ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಒಂದು ಕಲ್ಲು ಬಂಡೆ ಒಳಗಡೆ ನುಸುಳ್ಕೊಂಡು ಹೋಗ್ಬೇಕು. ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್. ಸೀರೆ ಎಲ್ಲ ಹಾಕೊಂಡಿದ್ಯಾ? ಹುಷಾರು. ಅಪ್ಪ ಅಮ್ಮನವ್ರು ಹೊಂಟೋಗೋರಲ್ಲಿ ಫುಲ್ ಕುತ್ಕೊಂಡು ಹೋಗ್ಬೇಕಷ್ಟೆ. ಬನ್ನಿ ಧರ್ಮಂದರಾಯ ಹಿಂಗೆ ಬಗ್ಗೆ ಬರ್ಬೇಕು. ಬಂದಮ್ಮ ಬಂದೆ ನಾನ್ ಫುಲ್ ಬಗ್ಬೇಕು. ದಾಟದ್ಮೇಲೆ ಈ ತರ ಮೆಟ್ಲುಗಳು. ನಾನ್ ಸೀರಿಯಲ್ ಹಾಕೊಂಡ್ ಫಸ್ಟ್ ಟೈಮ್ ಈ ತರ ಹತ್ತಾ ಇರೋದು. ಹುಷಾರು. ಇರೋ ಹೇಳಿಬೇಡ. ಬನ್ನಿ. ಹಲೋ, ಇದೆಲ್ಲ ನೋಡಿತಿರಲ್ಲ? ನೀವು ಗೊತ್ತಿಲ್ಲ ಬಂದಿತ್ತಿಲ್ಲ? ನಾವು 2-3 ಸತಿ ಹೋಗಿದ್ದೀವಿ. ನೋಡ್ರಿ ಹುಷಾರಾಗಿ ಇಟ್ಕೊಂಡು ಇರೋ 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 ನಿಧಾನ ಬರ್ರಿ. Come on. ಹತ್ತು ಹೋಗತ್ತು. ದಾರ ಇದೆ ಇಟ್ಕೊಂಡು ಹತ್ತಿ. ಇಲ್ಲಿ ದಾರ ಐತೆ, ಬೇಕಾದ್ರೆ ಇಟ್ಕೊಂಡು ಹತ್ತಿ. ನೋಡು ಹೆಂಗ್ ಕಾಣಿಸ್ತೈತಿ ಎಲ್ಲ. ಅದು ಬಿಡು, ಇಲ್ಲಿ ನೋಡು. ತಗೊಂಬಿದೆ ಇಟ್ಕೊಮ್ಮಿ. ಎದಕ್ಕೆ ಆಗಲ್ಲ. ದಾರ ಹಿಡ್ದಾಗ. ಸ್ಕೂಲ್ ಒಂದೇ ಎದಕ್ಕೆ ಆಗುತ್ತೆ. ಸ್ಕೂಲ್ ಹೋಗುವಂತ ಆಗುತ್ತೆ. ದಿಸ್ ಇಸ್ ದ ಟಾಪ್ ವ್ಯೂ. ಇಷ್ಟು ಸಾಹಸ ಮಾಡಿ ಬಂಡೆ ಹತ್ತಿ ಬಂದ್ರೆ ಈ ತರ ಕಾಣಿಸುತ್ತೆ. ಆದಿ ಚುಂಚನಗಿರಿ ಕ್ಷೇತ್ರ. ನಾನ್ ಬರಲ್ಲ ಅಂತ, ನೀವು ಬರಲ್ಲ ಅಂತ. ಬನ್ರಿ, ಕಾಲ್ ಕಿಲ್ಚಾರ್ದ ಏನ್ ಇಲ್ಲಿ ದೇವಸ್ಥಾನ ಇರೋದು ಬಂಡೆ ಒಳಗಡೆ. ಬಂದಿರೋರಿಗೆಲ್ಲ ಗೊತ್ತಿರುತ್ತೆ. ಬಂದಿರೋರಿಗೆ ಎಷ್ಟೊಂದ್ ಜನ ಗೊತ್ತಿರಲ್ಲ, ಇಲ್ಲಿ ಬರಕ್ ಟ್ರೈ ಮಾಡಿರಲ್ಲ, ಕಷ್ಟ ಅಂತ. ನಾನು ಬಂದಿರ್ಲಿಲ್ಲ. ಅಲ್ಲಿ ಬರ್ದಿದ್ರಲ್ಲ. ನಮ್ಮ ಅಪ್ಪನ ಇದೇ ಫಸ್ಟ್ ಬಂದಿರೋದು. ಟಾಪ್ ವ್ಯೂ ಇಲ್ಲಿದು ಗವಿಸಿದ್ದೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ 2 ಚಿಕ್ಕ ಬಸವ ತರ ಕಲ್ಲಿದೆ. ನಾವು ಏನಾದ್ರೂ ಅರ್ಸ್ಕೊಂಡು ಕಾಣಿಕೆ ಇಟ್ಟು ಆ ಕಲ್ಲ 3 ಸತಿ ಎತ್ತಬೇಕು. ಅದ್ ಈಸಿಯಾಗಿ ಬಂದ್ರೆ ಬೇಗ ಆಗತ್ತೆ ಕೆಲ್ಸ ಅಂತ. ಸ್ವಲ್ಪ ಕಷ್ಟ ಆದ್ರೆ ನಿಧಾನ ಆಗುತ್ತೆ ಅಂತ. ಒಬ್ರಿಗೆ ಎತ್ತಕ್ಕೆ ಆಗಲ್ಲ, ಆ ಕೆಲ್ಸ ಆಗಲ್ಲ ಅಂತ. ನಾನು ಎತ್ತಕ್ ಆಗದೆ ಇರೋದು ನೋಡಿದೀನಿ, ಈಸಿಯಾಗಿ ಎತ್ತಿರೋದು ನೋಡಿದೀನಿ, ಸ್ವಲ್ಪ ಕಷ್ಟಪಟ್ಟಿರೋದು ನೋಡಿದೀನಿ. ಸೊ ನಂಬ್ತೀನಿ ಸ್ವಲ್ಪ. ಈ ತರ ನಂಬಿಕೆ ಇದೆ ಇಲ್ಲಿ. ನೀವು ಬಂದ್ರೆ ಒಂದ್ಸಲ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಮೇಲ್ ಹತ್ತಿ ಬರ್ಬೇಕು, ಬೆಟ್ಟದ ಮೇಲೆ ಇರೋದು. ಟ್ರೈ ಮಾಡಿ ಒಂದ್ಸಲ. ಬನ್ನಿ ಬನ್ನಿ. ಗವಿಲ್ ಹೋಗಿದ್ದು ಗವಿಲ್ ಬರ್ತಾ ಇರೋದೀಗ. ಬಪ್ಪ ಪರವಾಗಿಲ್ಲ, ಬಂದಿದ್ದೀರಾ. ಚಿತ್ರದುರ್ಗದಲ್ಲಿ ನಾವು ತಿಂಡಿಯಿಂದ ಬಂದಿದ್ದೀವಿ. ಪ್ರಸಾದ ತಿಂಡಿ ಕೊಡ್ತಾ ಇದಾರೆ ಇಲ್ಲಿ. ತಿಂಡಿ ಹಾಕ್ಸ್ಕೊಂಡು ತಿಂಡಿ.
ಸ್ವಲ್ಪ 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 ಪ್ರಸಾದ. ಪಲಾವ್ ಮಾಡಿದ್ದಾರೆ. ನಮ್ಮ ಅಪ್ಪನ ಕಡೆಯಿಂದ ಕಾಫಿ ಸೇವಾರ್ಥ ನಮಗೆ. ಕಾಫಿ ಕೊಡೋದು ಚೆನ್ನಾಗಿ ಟೇಸ್ಟ್ ಆಗಿದೆ ಹೇಳ್ಬೇಕು. ಬಾಟ್ಲಲ್ಲಿ ಕುಡಿ ಅವರು. ಸರಿಯಾಗೈತಾ? ಓಕೆ. ಸೊ ಒಳ್ಳೆ ದರ್ಶನ ಆಯ್ತು ಇವತ್ತು ಚುಂಚನಗಿರಿಲಿ. ಬರ್ದಾ ಪಯಣ ಮ್ಯೂಸಿಯಂಗೆ ಹೋಗಿದ್ವಿ. ಅದನ್ನ ಸಪ್ರೇಟ್ ವ್ಲಾಗ್ ಹಾಕ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಗಾಯ್ಸ್.